ಪಾಂಡವರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಹೆಂಡತಿಯರು. ಯಾರಿವರು? ಮಹಾಭಾರತದಲ್ಲಿ ಪಾಂಡವರ ಕಥೆಯನ್ನು, ಅವರ ಜೀವನ ವೃತ್ತಾಂತವನ್ನು ಎಷ್ಟೇ ತಿಳಿದುಕೊಂಡರೂ ಮತ್ತಷ್ಟು ತಿಳಿದುಕೊಳ್ಳಬೇಕೆನ್ನುವ ಆಸಕ್ತಿ ಹೆಚ್ಚಾಗುತ್ತದೆ. ಹೆಚ್ಚಿನವರು ಪಾಂಡವರಿಗೆ ದ್ರೌಪದಿಯೊಬ್ಬಳೇ ಪತ್ನಿ ಎಂದು ತಿಳಿದುಕೊಂಡಿರುತ್ತಾರೆ. ಇದು ತಪ್ಪು. ಪಾಂಡವರಿಗೆ ದ್ರೌಪದಿಯನ್ನು ಸೇರಿ 9 ಜನ ಹೆಂಡತಿಯರಿದ್ದರು. ಈ 9 ಜನ ಹೆಂಡತಿಯರು ಯಾರು ಗೊತ್ತೇ? ಮಹಾಭಾರತ ಯುದ್ಧದಲ್ಲಿ ಒಂದೆಡೆ ಪಾಂಡವರಾದರೆ ಇನ್ನೊಂದೆಡೆ ಕೌರವರಿದ್ದರು. ಪಾಂಡವರ ಜೀವನದ ಕುರಿತು ನಾವು ಮಾತನಾಡುವುದಾದರೆ ಪಾಂಡವರು ಕುಂತಿ ಹಾಗೂ ಮಾದ್ರಿಯರ ಮಕ್ಕಳು. ಪಾಂಡವರೆಂದರೆ 5 ಜನ. ಪಾಂಡವರ ಪತ್ನಿ ದ್ರೌಪದಿ ಎಂಬುದು ಹೆಚ್ಚಿನವರ ಮನಸ್ಸಿನಲ್ಲಿರುವ ಉತ್ತರ. ನಾವು ಪಾಂಡವರ ಕುರಿತು ಮಾತನಾಡುವಾಗಲೆಲ್ಲ ದ್ರೌಪದಿಯ ಪಾತ್ರ ಅದರೊಂದಿಗೆ ಹೆಣೆದುಕೊಂಡಿರುತ್ತದೆ. ಪಾಂಡವರಿಗೆ ದ್ರೌಪದಿ ಮಾತ್ರಳಲ್ಲ, ಇವರಿಗೆ 9 ಜನ ಪತ್ನಿಯರಿದ್ದರು. 1. ಯುಧಿಷ್ಠಿರನ ಹೆಂಡತಿಯರು. ಯುಧಿಷ್ಠಿರನು ಮಹಾಭಾರತದಲ್ಲಿ ಧರ್ಮರಾಯ ಎಂಬ ಹೆಸರಿನಿಂದ ಪ್ರಸಿದ್ಧ. ಪಾಂಡವರಲ್ಲಿ ಹಿರಿಯ. ಕುಂತಿದೇವಿಗೆ ಯಮಧರ್ಮನ ವರ ಪ್ರಸಾದದಲ್ಲಿ ಜನಿಸಿದವ. ಸತ್ಯ ಮತ್ತು ಧರ್ಮವನ್ನು ಬದುಕಿರುವ ತನಕ ಪಾಲಿಸಿದವ. ಇಂದ್ರಪ್ರಸ್ಥದ ನಂತರ ಹಸ್ತಿನಾಪುರದ ಅರಸ. ಪಾಂಡವರಲ್ಲಿ ಅರ್ಜುನ, ಯುಧಿಷ್ಠಿರ, ಭೀಮ, ನಕುಲ ಮತ್ತು ಸಹದೇವ ಹೀಗೆ 5 ಜನ ಸಹೋದರರು. ಈ 5 ಜನಕ್ಕೂ ದ್ರೌಪದಿ ಪತ್ನಿಯಾಗಿದ್ದಳು. ಈ 5 ಜನರಲ್ಲಿ ಯುಧಿಷ್ಠಿರ ದ್ರೌಪದಿಯನ್ನು ವಿವಾಹವಾಗಿರುವುದು ಮಾತ್ರವಲ್ಲದೆ ದೇವಿಕಾ ಎಂಬಾಕೆಯನ್ನು ಮದುವೆಯಾಗಿದ್ದನು. ದೇವಿಕಾ ರಾಜಕುಮಾರಿಯಾಗಿದ್ದು ಈಕೆ ರಾಜ ಗೋವಾಸನನ ಮುದ್ದಿನ ಮಗಳಾಗಿದ್ದಳು. 2. ಭೀಮನ ಹೆಂಡತಿಯರು. ಭೀಮಸೇನ ಮಹಾಭಾರತದಲ್ಲಿ ಬರುವ ಒಂದು ಅತಿ ಮುಖ್ಯ ಪಾತ್ರ. ಪಾಂಡು ಮತ್ತು ಕುಂತಿಯ ಮಕ್ಕಳಲ್ಲಿ ಎರಡನೆಯವನು. ಯುಧಿಷ್ಠಿರ ಇವನ ಅಣ್ಣ, ಅರ್ಜುನ ಇವನ ತಮ್ಮ, ನಕುಲ, ಸಹದೇವರು ಇವನ ಸಹ ತಮ್ಮಂದಿರು. ವಾಯುದೇವನ ವರಪ್ರಸಾದದಿಂದ ಭೀಮನ ಜನನ. ಭೀಮ, ಹನುಮಂತ ವಾಯುದೇವನ ಪುತ್ರರಾದುದರಿಂದ ಪರಸ್ಪರ ಸಹೋದರರೆಂದು ಹೇಳಲಾಗಿದೆ. ಮಹಾಭಾರತದಲ್ಲಿ ಭೀಮನನ್ನು ಅತ್ಯಂತ ಶಕ್ತಿಯಾಲಿಯಾದವನೆಂದು ಚಿತ್ರಿಸಲಾಗಿದೆ. ಭೀಮನಿಗೂ ದ್ರೌಪದಿ ಹೆಂಡತಿಯಾಗಿ ಅಲ್ಲದೆ ಹಿಡಿಂಬೆ ಎನ್ನುವ ಹೆಂಡತಿಯೂ ಇದ್ದಳು. ಈಕೆ ರಾಕ್ಷಸ ಕುಲಕ್ಕೆ ಸೇರಿದವಳಾಗಿದ್ದಳು. ಭೀಮ ಮತ್ತು ರಾಕ್ಷಸಿ ಹಿಡಿಂಬೆಯ ಮಗನೇ ಈ ಘಟೋತ್ಕಚ್. ಭೀಮನಿಗೆ ದ್ರೌಪದಿ ಹಿಡಿಂಬೆಯೊಂದಿಗೆ ಕಾಶಿಯ ರಾಜನ ಮಗಳು ಬಲಂದರನೆಂಬ ರಾಜಕುಮಾರಿ ಹೆಂಡತಿಯೂ ಇದ್ದಳು. ಒಟ್ಟಾರೆಯಾಗಿ ಭೀಮನಿಗೆ 3 ಜನ ಪತ್ನಿಯರಿದ್ದರು. 3. ಅರ್ಜುನನ ಹೆಂಡತಿಯರು. ಅರ್ಜುನ ಕುರುವಂಶದ ಸಾಮ್ರಾಟ. 5 ಪಾಂಡವರಲ್ಲಿ 3ನೆಯವನಾದ ಈತ ಮಹಾನ್ ಶಕ್ತಿಶಾಲಿ ಮತ್ತು ಯುದ್ಧ ಕಲೆಗಳಲ್ಲಿ ನಿಪುಣನಾದವನು. ಮಹಾಭಾರತ ಕಾಲದಲ್ಲಿ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಕಡೆಯಿಂದ ಪ್ರಮುಖ ಯೋಧನಾಗಿದ್ದನು. ಯುದ್ಧದ ಆರಂಭದ ಮೊದಲು ಅವನು ಕೃಷ್ಣನಿಂದ ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡವನಾಗಿದ್ದ. ಅರ್ಜುನನ್ನು ಕೊಲ್ಲುವುದಕ್ಕಾಗಿ ಅನೇಕ ಯೋಧರು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅರ್ಜುನನ ಸಾವನ್ನು ಬಯಸಿದವರಲ್ಲಿ ಹಾವು ಕೂಡ ಒಂದು. ಹೌದು, ಅಶ್ವಸೇನನೆಂಬ ತಕ್ಷಕ ನಾಗ ಅರ್ಜುನನ ಪ್ರಾಣವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿತು. ಅರ್ಜುನನ ಕುರಿತು ಮಾತನಾಡುವುದಾದರೆ ಅರ್ಜುನನಿಗೆ ಉಲೂಪಿ ಎನ್ನುವ ಹೆಂಡತಿಯಿದ್ದಳು. ಈಕೆ ಸ್ವರ್ಗ ಲೋಕದ ನಾಗಕನ್ಯೆಯಾಗಿದ್ದಳು. ಉಲೂಪಿ ಅರ್ಜುನನ್ನು ಅಪಹರಿಸಿಕೊಂಡು ಹೋಗಿ ವಿವಾಹವಾಗಿದ್ದಳು. ಅರ್ಜುನನ 3ನೇ ಹೆಂಡತಿಯ ಹೆಸರು ಚಿತ್ರಾಂಗದ. ಈಕೆ ಮಣಿಪುರದ ರಾಜನ ಮಗಳಾಗಿದ್ದಳು. ಅರ್ಜುನನ 4ನೇ ಹೆಂಡತಿಯ ಹೆಸರು ಸುಭದ್ರೆ. ಈಕೆ ಶ್ರೀಕೃಷ್ಣನ ಸಹೋದರಿಯಾಗಿದ್ದಳು. ಅರ್ಜುನನಿಗೆ ಮಹಾಭಾರತದಲ್ಲಿ 4 ಜನ ಪತ್ನಿಯರಿದ್ದರು. 4. ನಕುಲನ ಹೆಂಡತಿಯರು. ನಕುಲ ಮಹಾಭಾರತದಲ್ಲಿ ಪಾಂಡವರಲ್ಲಿ 4ನೆಯವ. ಮಾದ್ರಿ ದೇವಿಗೆ ಅಶ್ವಿನಿ ದೇವತೆಗಳ ವರಪ್ರಸಾದದಲ್ಲಿ ಅವಳಿ ಮಕ್ಕಳಾಗಿ ಜನಿಸಿದವ. ಕಿಂದಮ ಋಷಿಯ ಶಾಪದಿಂದಾಗಿ ಪಾಂಡುವಿಗೆ ಮಕ್ಕಳನ್ನು ಪಡೆಯುವುದು ಸಾಧ್ಯವಾಗದ್ದರಿಂದ ದುರ್ವಾಸ ಮಹರ್ಷಿಗಳು ಕೊಟ್ಟ ವರವನ್ನು ಬಳಸಿ ಕುಂತಿಯು 3 ಮಕ್ಕಳನ್ನು ಪಡೆಯುತ್ತಾಳೆ. ಕುಂತಿಯು ಈ ವರವನ್ನು ಪಾಂಡುವಿನ 2ನೆಯ ಹೆಂಡತಿಯಾದ ಮಾದ್ರಿಯ ಜೊತೆ ಹಂಚಿಕೊಳ್ಳುತ್ತಾಳೆ. ಮಾದ್ರಿಗೆ ಅಶ್ವಿನಿ ಕುಮಾರರ ವರಪ್ರಸಾದವಾಗಿ ನಕುಲ ಮತ್ತು ಸಹದೇವರು ಹುಟ್ಟುತ್ತಾರೆ. ನಕುಲನು ಕುರುವಂಶದ ಅತ್ಯಂತ ಸುಂದರ ವ್ಯಕ್ತಿಯಾಗಿದ್ದನು. ನಕುಲ ತನ್ನ ಸಹೋದರರೊಂದಿಗೆ ಹಸ್ತಿನಾಪುರಕ್ಕೆ ಹೋಗಿ ನೆಲೆಸಿ ದ್ರೋಣ ಮತ್ತು ಕೃಪಾಚಾರ್ಯರಿಂದ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಪಡೆದನು. ನಕುಲನು ವಿಶೇಷವಾಗಿ ಕತ್ತಿವರಸೆ ಮತ್ತು ಕುದುರೆ ಸವಾರಿಯಲ್ಲಿ ನಿಪುಣನಾಗಿದ್ದನು. ನಕುಲನು ಶಿಶುಪಾಲನ ಮಗಳಾದ ಕರೇಣುಮತಿಯನ್ನು ತನ್ನ 2ನೇ ಹೆಂಡತಿಯಾಗಿ ಮದುವೆಯಾಗಿದ್ದನು. 5. ಸಹದೇವನ ಪತ್ನಿಯರು. ಸಹ ಎಂದರೆ ಜೊತೆ ಮತ್ತು ದೇವದೇವತೆಗಾಗಿ ಬಳಸುವ ಹಿಂದೂ ಪದ. ಆದ್ದರಿಂದ ಅಕ್ಷರಶಃ ಸಹದೇವ ಅರ್ಥ ದೇವರ ಜೊತೆ.
ಮತ್ತೊಂದು ಅರ್ಥವೆಂದರೆ 1000 ದೇವರುಗಳು. ಸಹದೇವನು ವಿಜಯ ಎಂಬಾಕೆಯನ್ನು ತನ್ನ 2ನೇ ಹೆಂಡತಿಯಾಗಿ ಮದುವೆಯಾಗಿದ್ದನು. ವಿಜಯ ಮಧುರ ರಾಜನ ಮಗಳಾಗಿದ್ದಳು. ಸಹದೇವ ಮಹಾಭಾರತದಲ್ಲಿ ಪಾಂಡವರಲ್ಲಿ 4ನೆಯವ. ಮಾದ್ರಿ ದೇವಿಗೆ ಅಶ್ವಿನಿ ದೇವತೆಗಳ ವರಪ್ರಸಾದದಲ್ಲಿ ಅವಳಿ ಮಕ್ಕಳಾಗಿ ಜನಿಸಿದವ. ನಕುಲ ಇವನ ಅಣ್ಣ. ಹಿಂದೂ ಮಹಾಕಾವ್ಯ ಮಹಾಭಾರತದಲ್ಲಿ ಸಹದೇವ 5 ಪಾಂಡವ ಸಹೋದರರಲ್ಲಿ ಕಿರಿಯವನಾಗಿದ್ದಾನೆ. ನಕುಲ ಮತ್ತು ಸಹದೇವ ಅವರು ಮಾದ್ರಿಗೆ ಜನಿಸಿದ ಅವಳಿಯಾಗಿದ್ದು, ಕುಂತಿಯಿಂದ ದೂರ್ವಾಸರ ವರವನ್ನು ಬಳಸಿಕೊಂಡು ಅಶ್ವಿನಿಕುಮಾರರನ್ನು ಆಹ್ವಾನಿಸಿ ನಕುಲ ಮತ್ತು ಸಹದೇವರನ್ನು ಮಕ್ಕಳಾಗಿ ಪಡೆದಳು. ಸಹದೇವನು ದೇಶಭ್ರಷ್ಟನಾಗಿ ಕೆಲಸ ಮಾಡಬೇಕಾಯಿತು. ಯುಧಿಷ್ಠಿರ ಪಗಡೆ ಆಟದಲ್ಲಿ ರಾಜ್ಯಕೋಶಗಳನ್ನು ಕಳೆದುಕೊಂಡ ಕಾರಣದಿಂದಾಗಿ ಪಾಂಡವರು 13 ವರ್ಷಗಳ ಕಾಲ ದೇಶಭ್ರಷ್ಟರಾಗಿ ಬದುಕಬೇಕಾಯಿತು. ಆಗ ಒಮ್ಮೆ ಜಟಾಸುರ ಎಂಬ ರಾಕ್ಷಸ ಬ್ರಾಹ್ಮಣನಾಗಿ ವೇಷಧರಿಸಿ ದ್ರೌಪದಿ, ಸಹದೇವ ಮತ್ತು ಯುಧಿಷ್ಠಿರರ ಜೊತೆಗೆ ನಕುಲನನ್ನು ಅಪಹರಿಸಿದನು. ಭೀಮ ಅವರನ್ನು ಅಂತಿಮವಾಗಿ ರಕ್ಷಿಸಿದನು. ಮಹಾಭಾರತದ 5 ಪಾಂಡವರಲ್ಲಿ ಯಾರೂ ಕೂಡ ಒಂದೇ ಹೆಂಡತಿಯನ್ನು ಹೊಂದಿರಲಿಲ್ಲ. ಪ್ರತಿಯೊಬ್ಬರೂ ಒಂದಕ್ಕಿಂತ ಅಧಿಕ ಪತ್ನಿಯರನ್ನು ಹೊಂದಿದ್ದರು. ಅದರಲ್ಲೂ ಅರ್ಜುನನಿಗೆ 4 ಜನ ಪತ್ನಿಯರಿದ್ದರು. ಆದರೆ ಈ ವಿಚಾರ ಹೆಚ್ಚಿನವರಿಗೆ ತಿಳಿದಿಲ್ಲ.